ನಮ್ಮ ಜೊತೆಗೆ ಇದೀಗ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ BK ಹರಿಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಒಂದಷ್ಟು ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಚರ್ಚೆಯಲ್ಲಿರುವಂತಹ ರಾಮ ಮಂದಿರ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ. ಸರ್, ಈಗ AICCಯಿಂದ ತೀರ್ಮಾನ ಆಗಿದೆ. ಕಳೆದ ಹಲವು ದಿನಗಳಿಂದ ಚರ್ಚೆಯಲ್ಲಿತ್ತು. ಈಗ AICC ತೀರ್ಮಾನ ಆಗಿದೆ. 22ನೇ ತಾರೀಕು ನಡೆಯುವಂತಹ ರಾಮಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ನ ನಾಯಕರು ಯಾರು ಕೂಡ, ರಾಜ್ಯದವರಾಗಿರ್ಬೋದು, ರಾಷ್ಟ್ರಕ್ಕೆ ಯಾರು ಕೂಡ ಹೋಗಬಾರ್ದು ಅಂತ ತೀರ್ಮಾನ ಆಗಿದೆ. ಏನ್ ಸರ್ ಇದ್ರ ಹಿಂದೆ ಇರುವಂತಹ ಅಜೆಂಡಾ? ತೀರ್ಮಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು RSS BJPಯ ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಧಾರ್ಮಿಕತೆ ಮತ್ತು ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕವಾದ ನಂಬಿಕೆ. ಆದ್ದರಿಂದ ಆ ನಂಬಿಕೆ ನಮ್ಮಲ್ಲಿ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದ ಮೇಲೆ ನಾವೆಲ್ಲರೂ ಸಹ ಒಪ್ಕೊಂಡಿರ್ತಕ್ಕಂಥ ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು RSS ಮತ್ತು VHP ಇವರು ಭಾಳ ಆತುರವಾಗಿ ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲು ಹೋಗಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ವಿನಃ ಇದೆ ಯಾವುದೇ ಧಾರ್ಮಿಕಕ್ಕೂ ಸಂಬಂಧ ಇಲ್ಲ ಅನ್ನೋದು ವಿಚಾರ. ರಾಜಕೀಯ ಕಾರ್ಯಕ್ರಮ ಆಗಿರೋದ್ರೆ ನಾವು ಯಾರು ಸಹ ಹೋಗ್ತಾ ಇಲ್ಲ. ಸರ್, ಈಗ ದ್ವಂದ್ವ ನಿಲುವು ಅನ್ನುವಂಥದ್ದು ಈಗ ಬಿಜೆಪಿಗೆ ಆರೋಪ. 22ನೇ ತಾರೀಕು ಮುಜರಾಯಿ ಇಲಾಖೆಯಿಂದ ತಮ್ಮ ಸರ್ಕಾರನೇ ಆದೇಶ ಮಾಡಿದೆ, ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಎಲ್ಲಾ ದೇವಸ್ಥಾನಗಳು ಪೂಜೆ ಮಾಡಿ ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಮೂಲ ರಾಮನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅಂತಾರೆ. ಒಂದು ನಿಲುವು ಅಲ್ಲ. ಇಲ್ಲಿರ್ತಕ್ಕಂಥವರು ರಾಮಲಿಂಗಾರೆಡ್ಡಿ ಅವರು, ನಮ್ಮ ಮುಜರಾಯಿ ಮಂತ್ರಿಗಳು, ಅವರು ಜನರು ಯಾರು ಬೇಕಾದ್ರೂ ಹೋಗಲ್ಲಿ ಪೂಜೆ ಮಾಡ್ಕೊಳ್ಬೋದು ಅಂತ ಹೇಳಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು AICC ತೀರ್ಮಾನ ಬರೋದಕ್ಕಿಂತ ಮೊದಲೇ ಅವ್ರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಅದು ಅವ್ರಿಗೆ ವೈಯಕ್ತಿಕವಾದ ಹಕ್ಕಿದೆ. ಆದರೆ AICC ತೀರ್ಮಾನ ನಂತರ ಯಾರೂ ಸಹ ಆ ಥರ ತೀರ್ಮಾನಗಳು ತೆಗೆದುಕೊಳ್ಳೋದಿಲ್ಲ. ಏನಾದ್ರು ಕೂಡ ಇದು ವಾಪಸ್ ತಗೊಂತೀರಾ? ತಗೊಳ್ಬೇಕು ಅಂತ ಏನಿಲ್ವಲ್ಲ. ದೇವಸ್ಥಾನಗಳಲ್ಲಿ ನೀವು ಹೇಳಿ ಬಿಡಿ, ದೇವಸ್ಥಾನದಲ್ಲಿ ದಿನ ಪೂಜೆ ನಡೀತಾ ಇರುತ್ತೆ, ಆವತ್ತು ಒಂದು ದಿವಸ ನಡೆಯುತ್ತೆ. ಇದೊಂದು ದುರ್ದೈವದ ವಿಚಾರ ಅನ್ನುವಂಥದ್ದನ್ನ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಸರ್. ಯಡಿಯೂರಪ್ಪನವ್ರಿಗೆ ರೋಟಿ ಕಪಡ ಮಕಾನ್, BJP ಅವ್ರಿಗೆ ರೋಟಿ ಕಪಡ ಮಕಾನ್ ಅದೇ. ಅಂದರೆ ಅವ್ರಿಗೆ ಜೀವನ ನಡೆಯೋದೇ ದೇವರ ಹೆಸರಲ್ಲಿ, ಆದ್ದರಿಂದ ರಾಜಕೀಯನೂ ನಡೆಯೋದು ಅದೇ ಹೆಸರಲ್ಲಿ. ಸಂವಿಧಾನದಲ್ಲಿ ಅದೇನೂ ಇಲ್ಲ. ಆದ್ದರಿಂದ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ, ಮಾಡೋದಿಲ್ಲ ಅನ್ನೋದು ಅವರು KGP ಮಾಡಿದಾಗ ಏನು ಮಾಡಿದ್ದಾರೆ ಅಂತ ಕೇಳಿ ಅವಾಗ ಗೊತ್ತಾಗುತ್ತೆ. ಸರ್, ತಾವು ಸಾಕಷ್ಟು ರಾಜಕೀಯ ಅನುಭವ ಇದೆ, ಸಾಕಷ್ಟು ರಾಜ್ಯಗಳ ಚುನಾವಣೆಯನ್ನ ತಾವು ಫೇಸ್ ಮಾಡಿದಿರಿ, ಅಂದ್ರೆ ತಾವು ಉಸ್ತುವಾರಿಯಲ್ಲಿ ನಡೆದಿದೆ. ನಿಮ್ಗೆ ಅನ್ಸುತ್ತಾ ಸರ್, ಇದು ರಾಜಕೀಯವಾಗಿ ಅಯೋಧ್ಯೆಯ ವಿಚಾರ, ರಾಮ ಮಂದಿರ ವಿಚಾರ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥ ಭಯ ಕಾಂಗ್ರೆಸ್ಗೆ ಇದೆಯಾ ಸರ್? ಲಾಭ ನಷ್ಟಕ್ಕೋಸ್ಕರ ನಾವು ರಾಜಕೀಯದಲ್ಲಿ ಇಲ್ಲ. ಸ್ವತಂತ್ರ ಹೋರಾಟ ಮಾಡುವಾಗಲೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದವರು ಯಾರು ಲಾಭ ನಷ್ಟ ಅಂತ ನೋಡಲಿಲ್ಲ. ರಾಷ್ಟ್ರವನ್ನು ಗುಲಾಮಗಿರಿಯಿಂದ ಪಾರು ಮಾಡಬೇಕು, ಸ್ವತಂತ್ರರಾಗಿರಬೇಕು ಅಂಥೇಳಿ ಮಾಡಿರ್ತಕ್ಕಂಥದ್ದು ಹೋರಾಟ. ಮತ್ತು ಇದರಲ್ಲಿ ಲಾಭ ನಷ್ಟ ಅಂತ ನೋಡೋಕ್ಕೆ 30 ವರ್ಷದಿಂದನೂ ಸಹ ನಮಗೆ ನಿರಂತರವಾಗಿ ಇವರು ಹಿಂದೂ ವಿರೋಧಿಗಳು ಅಂತೇಳಿ ಬಿಂಬಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳ್ಕೊಳ್ಳತಕ್ಕಂಥ ಈ ವಿಶ್ವಗುರು ಅಧಿಕಾರಕ್ಕೆ ಬಂದ ಮೇಲೆ ನೀವು ಅಂಕಿಅಂಶಗಳು ನೋಡಿದಾಗ ಹಿಂದೂಗಳು ಯಾವ ರೀತಿ ವೋಟ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾಲಭಾಗ ಹಿಂದೂಗಳಿಗೂ ಸಹ ವೋಟ್ ಮಾಡಿಲ್ಲ. ಅವ್ರೇನು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಹಿಂದೂಗಳ ಓಟಿಂದು ಅದೇನು ಇಲ್ಲ. ಆದ್ದರಿಂದ ಅದೊಂದು ಭ್ರಮೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಿಂದೂಗಳೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತೇಳಿ. ಅವರು ಯಾರಾದರೂ ಹಿಂದೂಗಳ ವಿರುದ್ಧ ಇದ್ದಾರೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯವರು. ರಾಮ ಮಂದಿರಕ್ಕೆ ಹೋಗೋದೇ ಇಲ್ಲ ಅಂತಾನ, ಅಥವಾ ನೆಕ್ಸ್ಟ್ ಈ ಶೆಡ್ಯೂಲ್ ಬಿಟ್ಟು ಬೇರೆ ಶೆಡ್ಯೂಲ್ ಅಲ್ಲಿ ಹೋಗ್ತೀರಾ ಸರ್? ರಾಮ ಮಂದಿರದಲ್ಲಿ ರಾಜಕೀಯ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ RSS ಮಾಡಿದ್ರೆ ನಾವು ಹೋಗೋದಿಲ್ಲ. ನಾವೇನು ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತೇಳಿ ತೀರ್ಮಾನಗಳು ಇಲ್ಲ. ಅದು ವೈಯಕ್ತಿಕವಾದ ನಂಬಿಕೆ ಅಂತ ಹೇಳಿದ್ದೀವಿ. ಯಾರು ಬೇಕಾದರೂ ಹೋಗ್ಬೋದು, ವೈಯಕ್ತಿಕವಾದ ನಂಬಿಕೆ. ಈ ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ ಅನ್ನೋ ತೀರ್ಮಾನ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೇವೆ. ಇದ್ರ ಜೊತೆಗೆ ಲೋಕಸಭೆಗೂ ಕೂಡ ಭಾರಿ ತಯಾರಿ ಪಕ್ಷದಲ್ಲಿ ನಡೀತಿದೆ ಸರ್. ನಿನ್ನೆ ಬೇರೆ ಸಭೆ ಆಗಿದೆ, ಡೆಲ್ಲಿನಲ್ಲಿ ಸಭೆ ಕೂಡ ಇದೆ. ಸೊ ತಾವು ಏನು ಸಲಹೆ ಕೊಟ್ರಿ ಸರ್? ಅದು ಸಲಹೆ ಹೇಳುವಂಥದ್ದೆಲ್ಲ ಅವೆಲ್ಲ ಎಲ್ಲ ಸಲಹೆನೂ ಕೇಳಿಲ್ಲ, ಕೇಳಕ್ಕೆ ಹೋಗಿರ್ತಕ್ಕಂಥದ್ದು. ಇವಾಗ ಡೆಲ್ಲಿನಲ್ಲಿ ಅಲ್ಲಿ ತೀರ್ಮಾನ ಏನಾಗುತ್ತೆ ನೋಡೋಣ. ಸರ್, ಇದನ್ನ ತಾವೆಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಬಹಿರಂಗ ಪಡಿಸಿಲ್ಲ. ಆದ್ರೂ ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭೆಗೆ ತಾವು ಸ್ಪರ್ಧೆ ಮಾಡಬೇಕು ಅಂತ ತಮ್ಮ ಪಕ್ಷದ ಕೆಲವರು ಹಿರಿಯರ ಆಸೆ ಇದೆ, ಕಾರ್ಯಕರ್ತರ ಆಸೆ ಇದೆ. ತಾವಿಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಸಂಸತ್ ಹೋಗ್ಬೇಕು ಅನ್ನುವಂಥದ್ದು ತಮ್ಮ ಒಂದು ಇದಕ್ಕೆ ಒಪಿನಿಯನ್ ಏನ್ ಸರ್? ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ.
ಸೊ ಇದಿಷ್ಟು BK ಹರಿಪ್ರಸಾದ್ ಅವರ ಒಂದು ಮಾತುಗಳು. ಕಾಂಗ್ರೆಸ್ ಅನ್ನ ಸದಾ ಬಿಜೆಪಿಯವರು ಹಿಂದೂ ವಿರೋಧಿ ಅನ್ನುವಂಥ ರೀತಿಯಲ್ಲಿ ಒಂದು ಟ್ಯಾಗ್ ಲೈನ್ ಅಲ್ಲಿ ನಮ್ಮನ್ನ ಜನರ ಮುಂದೆ ಪ್ರೆಸೆನ್ಸ್ ಮಾಡ್ತಾ ಇರುವಂತದ್ದು. ಈಗ ಅದೊಂದು ಬಿಜೆಪಿ ರಾಮ ಮಂದಿರ ವಿಚಾರವಾಗಿ ರಾಜಕೀಯವನ್ನ ಮಾಡ್ತಾ ಇದೊಂದು ರಾಜಕೀಯ ಕಾರ್ಯಕ್ರಮ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಈಗ ಸದ್ಯಕ್ಕೆ ಹೋಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತೀವಿ, ಇದು ನಮ್ಮ ಪಕ್ಷದ ನಿರ್ಧಾರ, ನಾವು ಕೂಡ ಅದನ್ನ ಫಾಲೋ ಮಾಡ್ತೀವಿ ಅನ್ನುವಂಥ ಮಾತನ್ನ ನ್ಯೂಸ್ 18ಗೆ BK ಹರಿಪ್ರಸಾದ್ ಅವರು ಹೇಳಿರೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.